ಓಂ ಶಾಂತಿ ಎಲ್ಲರಿಗೂ. ಸೊ ಇವತ್ತು ಮುರಳಿ ಆಗಿದೆ 22/1/7 22 ಜನವರಿ 70ನೇದು. ಬಹಳ ಇಂಪಾರ್ಟೆಂಟ್ ಮುರಳಿ ಆಗಿದೆ, ಅಂತಿಮ್ ಕೋರ್ಸ್. ಸೊ ನಮ್ಮೆಲ್ಲರ ಕೊನೆ ಕೋರ್ಸ್ ಯಾವುದು? ಲಾಸ್ಟ್ ಕೋರ್ಸ್ 22 ಜನವರಿ 70. ಮನಸ್ಸಿನ ಭಾವನೆಗಳನ್ನ ತಿಳ್ಕೊಳ್ಳೋದು, ಮನ್ ಕೆ ಭಾವೋಂ ಕೋ ಜಾನ್ನ. ಇದು ನಮ್ಮ ಕೊನೆ ಕೋರ್ಸ್ ಆಗಿದೆ, ಲಾಸ್ಟ್ ಸಬ್ಜೆಕ್ಟ್. सभी कहाँ बैठे हो और क्या देख रहे हो? ಎಲ್ಲರೂ ಎಲ್ಲಿ ಕೂತ್ಕೊಂಡಿದ್ರಿ ಮತ್ತೆ ಏನ್ ನೋಡ್ತಾ ಇದ್ರಿ? अव्यक्त स्थिति में स्थित होकर अव्यक्त रूप को देख रहे हो या व्यक्त में अव्यक्त को देखने का प्रयत्न कर. ಬಾಬಾ ಏನ್ ಕೇಳ್ತಾ ಇದ್ರ ಅಂದ್ರೆ, ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತ ರೂಪದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ ವ್ಯಕ್ತದಲ್ಲಿದ್ದು ಅವ್ಯಕ್ತವನ್ನ ನೋಡುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? व्यक्त में रहकर अव्यक्त को देखने का प्रयत्न करते. इस दुनिया में आवाज है, ಈ ಪ್ರಪಂಚದಲ್ಲಿ ಶಬ್ದ ಇದೆ. अव्यक्त दुनिया में आवाज नहीं है. ಅವ್ಯಕ್ತ ಪ್ರಪಂಚದಲ್ಲಿ, ಸೂಕ್ಷ್ಮ ಅಥವಾ ನಿರಾಕಾರಿ ಪ್ರಪಂಚದಲ್ಲಿ ಶಬ್ದ ಇರಲ್ಲ. इसीलिए बाप सभी बच्चों को आवाज से परे ले जाने की ड्रिल सिखला रहे हैं. ಅದಕ್ಕೋಸ್ಕರ ತಂದೆ ಎಲ್ಲ ಮಕ್ಕಳನ್ನ ಶಬ್ದದಿಂದ ದೂರ ಕರ್ಕೊಂಡು ಹೋಗುವಂತಹ ಡ್ರಿಲ್ ನನ್ನ ಕಲಿಸ್ಕೊಡ್ತಾ ಇದ್ದಾರೆ. एक सेकंड में ಸಿಂಧು, ನೀನು ರಚನೆಗೆ ಆಗ್ಲೇ ಕಳಿಸ್ಬಿಟ್ಟ, ನೀನ್ ಯಾಕೆ ಕೇಳ್ದೆ? ನಾನು एक सेकंड में आवाज में आना और एक सेकंड में आवाज से परे हो जाना, ऐसा अभ्यास इस वर्तमान समय में बहुत ही आवश्यक है. ಈ ಲೈನ್ ಏನಿದೆ, ಈ ಲೈನ್ ಅನ್ನ ನೀವು ಅಂಡರ್ಲೈನ್ ಮಾಡಿ ರೆಡ್ ಪೆನ್ ಇಂದ ಅಥವಾ ರೆಡ್ ಪೆನ್ ಇಂದ ಬರ್ಕೊಳ್ಳಿ. ಲೈಟ್ಸ್ ಹೇಳಿದ್ರೆ 1 ಸೆಕೆಂಡ್ ಅಲ್ಲಿ ಶಬ್ದದಿಂದ, 1 ಸೆಕೆಂಡ್ ಅಲ್ಲಿ ಶಬ್ದದಿಂದ ದೂರ ಹೋಗುವಂಥದ್ದು, ಇನ್ನೊಂದು ಸೆಕೆಂಡ್ ನಲ್ಲಿ ಶಬ್ದದಲ್ಲಿ ಬರುವಂಥದ್ದು. ಈ ಅಭ್ಯಾಸ ಈ ವರ್ತಮಾನ ಸಮಯದಲ್ಲಿ ಬಹಳ ಅವಶ್ಯಕತೆ ಇದೆ. ನಡೀತಾ ಓಡಾಡ್ತಾ ಗುಪ್ತವಾಗಿ ಒಳಗಡೆ ಈ ಪುರುಷಾರ್ಥವನ್ನ ನಾವು ಬಹಳ ಮಾಡ್ಬೇಕಾಗತ್ತೆ. ಮಾತಾಡ್ತಾನೆ ಸೈಲೆಂಟ್ ಆಗ್ಬಿಡ್ಬೇಕು. ಮತ್ತೆ ಪರಂಧಾಮಕ್ಕಾಗ್ಲಿ ಸೂಕ್ಷ್ಮೋದನಕ್ಕಾಗ್ಲಿ ಸೆಕೆಂಡ್ ನಲ್ಲಿ ಹೋಗುವ ಅಭ್ಯಾಸ. ಸಮಯ ಬಿ ಆಯೇಗ ಹೇಳ್ತಾರೆ, ಆ ಸಮಯನೂ ಸಹ ಬರುತ್ತೆ. जैसे जैसे ಅವ್ಯಕ್ತ ಸ್ಥಿತಿ में स्थित होते जाएंगे, ಹೇಗೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗ್ತಿರೋ, वैसे वैसे नयनों के इशारों से किसी के मन के भाव जान जाएंगे. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಲೈನ್. ಏನ್ ಹೇಳ್ತಾ ಇದ್ರೆ, ಹೇಗೆ ನೀವು ತಿಳ್ಕೊಳ್ಳಿ, ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗ್ತಿರೋ ಅಂದ್ರೆ ಶಬ್ದದಿಂದ ದೂರದಲ್ಲಿ ಹೋಗುವಂತಹ ಸ್ಥಿತಿ. ಆ ಸ್ಥಿತಿಯಲ್ಲಿ ನೀವು ಎಷ್ಟೆಷ್ಟು ಸ್ಥಿತರಾಗ್ತಿರೋ ಅಷ್ಟಷ್ಟೇ ನಿಮ್ಮ ಕಣ್ಣುಗಳ ಸೈಗೆ ಮೂಲಕ ಬೇರೆಯವರ ಕಣ್ಣುಗಳು ತಿರುಗಿಸ್ತಾ ಇದ್ರೆ, ನೋಡ್ತಾ ಇದ್ರೆ, ನೀವು ಅವರ ಮನಸ್ಸಿನ ಭಾವನೆಗಳನ್ನ ತಿಳ್ಕೊಂಡ್ಬಿಡ್ತೀರಿ. ಬರೀ ಕಣ್ಣುಗಳು ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ನಿಮ್ ಎದುರುಗಡೆ ಒಂದು ಟಿವಿಯಲ್ಲಿ ಅಥವಾ ಸಿನಿಮಾದಲ್ಲಿ ಏನ್ ನಡೆಯುತ್ತೆ ಆ ತರ ಕಾಣಿಸ್ಕೊಳುತ್ತೆ. ಬಟ್ ಯಾವಾಗ ಅದು ಕಂಡೀಷನ್ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾದಾಗ, कोई से बोलने व सुनने की आवश्यकता ही नहीं होगी. ಬಾಬಾ ಹೇಳ್ತಾರೆ,
ಯಾರ ಹತ್ರನೂ ಸಹ ನೀವು ಮಾತಾಡುವಂತಹ ಅಥವಾ ಕೇಳುವಂತಹ ಅವಶ್ಯಕತೆ ಇರೋದೇ ಇಲ್ಲ. ಯಾರನ್ನೇ ಸಹ ನೀವು ಕೇಳಂಗಿಲ್ಲ, ಯಾರ ಹತ್ರನೂ ಮಾತಾಡುವಂತ ಅವಶ್ಯಕತೆ ಇಲ್ಲ. ऐसा समय अभी आने वाला है. ಇಂತಹ ಸಮಯ ಮುಂದೆ ಈಗ ಬರುವಂತದ್ದಿದೆ. ಅದು ಆವಾಗ ಹೇಳಿದ್ರು 70ಯಲ್ಲಿ, ಇಷ್ಟೊತ್ತಿಗೆ ಬಂದಿರ್ಬೇಕಿತ್ತು ನಮಗೆ. जैसे बाप दादा के सामने जब आते हो तो बिना सुनाए हुए भी आप सभी के मन के संकल्प, मन के भावों को बाबा जान लेते हैं ना. ಹೇಗೆ ಬಾಬನ ಎದುರುಗಡೆ ಬಂದ ತಕ್ಷಣನೇ ನೀವೇನ್ ಕೇಳದೆ ನಿಮ್ಮೆಲ್ಲರ ಮನಸ್ಸಿನ ಸಂಕಲ್ಪಗಳನ್ನ, ಮನಸ್ಸಿನ ಭಾವನೆಗಳನ್ನ ತಿಳ್ಕೊಳ್ತಾರಲ್ಲ, वैसे ही आप बच्चों को भी यही अंतिम कोर्स पढ़ना. ಅದೇ ರೀತಿಯಲ್ಲಿ ನೀವು ಮಕ್ಕಳು ಸಹ ಇದೇ ಅಂತಿಮ ಕೋರ್ಸ್ ಅನ್ನ ಓದ್ಬೇಕಂತಾರೆ. जैसे मुख की भाषा कही जाती है वैसे ही फिर रूहों की रूहान होती है. ಹೇಗೆ ಬಾಯಿಂದ ಭಾಷೆ ಕಲಿಯಲಾಗುತ್ತೆ, ಅದೇ ರೀತಿ ಆತ್ಮಗಳ ಆತ್ಮಿಕ ಭಾಷೆಯನ್ನ ಕಲಿಯಬೇಕಾಗುತ್ತೆ. ಬಾಯಿಂದ ಈಗ ಕನ್ನಡ ಕಲಿಬೇಕು, ಒಡಿಯಾ ಕಲಿಬೇಕು, ಅಥವಾ ಹಿಂದಿ ಕಲಿಬೇಕಂತ ಇರುತ್ತಲ್ಲ, ಅದೇ ರೀತಿಯಲ್ಲಿ ಈಗ ನೀವು ಅವ್ಯಕ್ತ ಸ್ಥಿತಿಯಲ್ಲಿದ್ದು ಯಾವ ಭಾಷೆನ ಕಲಿಬೇಕು? ಆತ್ಮಗಳ ಭಾಷೆಯನ್ನ ಕಲಿಬೇಕಂತ. ಯಾವುದು? ಮನಸ್ಸಿನ ಸಂಕಲ್ಪಗಳು. ಲೇಕಿನ್ कैसे? ಆದ್ರೆ ಹೇಗೆ ಕಲಿತೀರಾ? क्या रूहों की बातें मुख से होती है? ಆತ್ಮಗಳು ಬಾಯಿಂದ ಮಾತಾಡ್ತಾರೆ? क्या रूहों की बातें मुख से होती है? जैसे जैसे रूहानी स्थिति में स्थित होते जाएंगे, ಹೇಗೆ ನೀವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಹೋಗ್ತೀರಿ, वैसे वैसे रूह की बात को ऐसे ही सहज और स्पष्ट जान ले. ಒಂದು ಆತ್ಮ ಇನ್ನೊಂದು ಆತ್ಮನ ಮಾತುಗಳನ್ನ ಹಾಗೆ ಸ್ಪಷ್ಟವಾಗಿ ಸಹಜವಾಗಿ ತಿಳ್ಕೊಂಡ್ಬಿಡುತ್ತದೆ. जैसे इस दुनिया में मुख द्वारा वर्णन करने से एक दो के भाव जानते हो ना. ಹೇಗೆ ಈ ಪ್ರಪಂಚದಲ್ಲಿ ಬಾಯಿಂದ ನಾವು ವರ್ಣನೆ ಮಾಡೋದ್ರಿಂದ ಒಬ್ಬರು ಇನ್ನೊಬ್ಬರ ಭಾವಗಳನ್ನ ತಿಳ್ಕೊಳ್ತೀವಲ್ವಾ. तो इसके लिए किस बात की धारणा की आवश्यकता है? ಬಾಯಿಂದ ಮಾತಾಡ್ತಾ ಇರುವಾಗ ಇನ್ನೊಬ್ಬರ ಭಾವನೆಗಳನ್ನ ನಾವು ತಿಳ್ಕೊಳ್ತೀವಲ್ವಾ, ಇದಕ್ಕೋಸ್ಕರ ಯಾವ ಧಾರಣೆ ಅವಶ್ಯಕತೆ ಇದೆ? ಏನ ಧಾರಣೆಗಳು ಬೇಕಾ ಅವ್ರು ಮಾತಾಡ್ತಾ ಇರೋದು ಅರ್ಥ ಮಾಡ್ಕೊಳಕ್ಕೆ? विशेष इस बात की आवश्यकता है जो सदैव बुद्धि की लाइन क्लियर. ಅವ್ರು ಅರ್ಥ ಮಾಡ್ಕೋಬೇಕಂದ್ರೆ ವಿಶೇಷವಾಗಿ ಬುದ್ಧಿಯ ಲೈನ್ ನಮ್ದು क्लियर ಆಗಿರುತ್ತೆ. कोई भी अपने बुद्धि में वह मन डिस्टर्बेंस होगा, वह लाइन क्लियर नहीं होगा, तो ಏನಾದ್ರೂ ನಿಮ್ಮ ಬುದ್ಧಿಯಲ್ಲಿ ಅಥವಾ ಮನಸ್ಸಿನಲ್ಲಿ ಡಿಸ್ಟರ್ಬೆನ್ಸ್ ಏನಾದ್ರೂ ಇದ್ರೆ, ಲೈನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಒಬ್ಬರ ಇನ್ನೊಬ್ಬರ ಸಂಕಲ್ಪ ಭಾವಗಳನ್ನ ತಿಳ್ಕೊಳಕ್ಕೆ ಆಗಲ್ಲ. लाइन क्लियर नहीं होगा तो एक दो के संकल्प और भाव को जान नहीं सकेंगे. लाइन क्लियर ना होने के कारण अपने संकल्पों की मिक्सचरिटी हो सकती है. ಸರಿ, ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿಲ್ಲದಿರೋ ಕಾರಣದಿಂದ ನಿಮ್ಮ ಸಂಕಲ್ಪಗಳ ಮಿಕ್ಸ್ಚರಿಟಿ, ನಿಮ್ಮ ಸಂಕಲ್ಪಗಳು ಅದರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಕ್ಲಾರಿಟಿ ಇಲ್ಲ ಅಲ್ಲ. ಬೇರೆ ಬೇರೆ ಈಗ ಮುಂದಿನ ಕಾಲದಲ್ಲಿ ರೇಡಿಯೋಗಳು ಕೇಳ್ತಾ ಇದೀವಲ್ಲ, ರೇಡಿಯೋಗಳು ಕೇಳ್ತಾ ಇರುವಾಗ ಒಂದು ಕೇಳ್ತಾ ಕೇಳ್ತಾ ಇನ್ನೊಂದು ಕಡೆಯಿಂದ ಬೇರೆ ಸೌಂಡ್ ಕೇಳಿಸ್ಬಾರ್ದು, ಡಿಸ್ಟರ್ಬೆನ್ಸ್. ಅದಕ್ಕೆ ತಗೊಂಡು ಒಂದ್ ಜಾಗದಲ್ಲಿ ಕರೆಕ್ಟ್ ಆಗಿ ಇಟ್ಟಿದ್ರೆ ಅವಾಗ ಕೇಳಿಸುತ್ತೆ, ಲೈನ್ ಕ್ಲಿಯರ್. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ, ಬುದ್ಧಿಯ ಲೈನ್ ಕ್ಲಿಯರ್ ಆಗಿದ್ದಾಗ, ಕ್ಲಿಯರ್ ಇಲ್ಲ ಅಂದ್ರೆ ಬೇರೆ ಬೇರೆ ಮಿಕ್ಸ್ಚಾರಿಟಿನೂ ಸಹ ಕೇಳಿಸಿ ಬರ್ತದೆ. ಇಸಿಲಿ ಹರೇಕ್ ಕೋ ದೇಖ್ನಾ ಚಾಹಿಯೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನೋಡ್ಬೇಕಾಗತ್ತೆ, ಹಮಾರಿ ಬುದ್ಧಿ ಕಿ ಲೈನ್ ಕಿತನಾ ಕ್ಲಿಯರ್ ಹೈ. ನಮ್ಮ ಬುದ್ಧಿಯ ಲೈನ್ ಬೇರೆಯವರ ಸಂಕಲ್ಪಗಳನ್ನ ಭಾವಗಳನ್ನ
ತಿಳ್ಕೊಳ್ಳುವಂಥದ್ರಲ್ಲಿ ನಮ್ಮ ಬುದ್ಧಿಯ ಲೈನ್ ಎಷ್ಟು क्लियर ಇದೆ. बुद्धि में कोई भी किसी भी प्रकार का विघ्न तो नहीं सताता है. ನಿಮ್ಮ ಬುದ್ಧಿಯಲ್ಲಿ ಯಾವುದೇ ಪ್ರಕಾರದ ಏನೇ ಒಂದು ವಿಘ್ನ ಅಂತೂ ನಿಮ್ಮನ್ನ ಸತಾಯಿಸ್ತಾ ಇಲ್ಲ ತಾನೆ. ವಿಘ್ನಗಳು ಬಂದು ಬುದ್ಧಿನನ್ನ ಅಲಗಾಡಿಸ್ತಾರೆ. ಸಮಸ್ಯೆ, कोई भी समस्या वो आपको सताता नहीं. अटूट, अटल, अथक ये तीनों ही बातें जीवन में है. ಬಾಬಾ ಹೇಳ್ತಾರೆ ಅಟೂಟವಾದಂಥದ್ದು, ಅಟಲವಾದಂಥದ್ದು ಮತ್ತೆ ಅಥಕ್, ಮುರಿಯದಂತೆ ಸ್ಥಿರವಾಗಿ ಸದಾ ಮುರಿಯದಂತೆ. ಅಟೂಟ್, ಅಟಲ್ ಸ್ಥಿರ, ಅಥಕ್ ಸದಾ. ಯ ತೀನೋ ಹಿ ಬಾತೆ ಜೀವನ್ ಮೇ ಹೇ. ಅಂದ್ರೆ ನೀವು ಮಾಡುವಂತಹ ಪುರುಷಾರ್ಥ ಹೇಗಿರ್ಬೇಕಂದ್ರೆ ಮುರಿಯದಂತೆ. ಇವತ್ತು ಚೆನ್ನಾಗಿ ಮಾಡಿದೀವಿ, ನಾಳೆ ಡೀಲ ಡಾಲ ಪುರುಷಾರ್ಥ ಇಲ್ಲ, ಆತರ. ಮತ್ತೆ ಅಟಲವಾಗಿ ಯಾವಾಗ್ಲೂ ಒಂದೇ ತರ ಪುರುಷಾರ್ಥ. ಭಲೆ ನೀವು ಸ್ಲೋ ಆಗಿ ಹೋಗ್ತಾ ಇದ್ರಿ, ಬಟ್ ಪುರುಷಾರ್ಥ ಒಂದೇ ಸಮ ಇರ್ಬೇಕು. ಒಂದ್ಸರಿ ಜಾಸ್ತಿ, ಒಂದ್ಸರಿ ಕಡಿಮೆ, ಆತರ ಇರ್ಬೇಕು. ಮತ್ತೆ ಅರ್ಥ ಪುರುಷಾರ್ಥ ಮಾಡೋದ್ರಲ್ಲಿ ಸುಸ್ತಾಗ್ಬಾರ್ದು. ಅಯ್ಯೋ ಸಾಕಾಯಿತು ಪುರುಷಾರ್ಥ. ಈ 3 ಶಬ್ದಗಳು ಬಹಳ ಇಂಪಾರ್ಟೆಂಟ್. अटूट, अटल और अथक ये तीनों ही बातें जीवन में है. अगर इन तीनों में से एक बात में भी कमी है तो ಒಂದು ವೇಳೆ ಈ 3 ಮಾತುಗಳಲ್ಲಿನೂ ಸಹ ಒಂದು ಮಾತು ಕೊರತೆ ಇದ್ರೂ तो समझना चाहिए कि बुद्धि की लाइन अभी क्लियर नहीं है. ಈ 3ರಲ್ಲಿ ಒಂದು ಕೊರತೆ ಇದ್ರು ತಿಳ್ಕೋಬೇಕಾಗಿದೆ, ನನ್ನ ಬುದ್ಧಿಯ ಲೈನ್ ಇನ್ನು क्लियर आगे. जब बुद्धि की लाइन क्लियर हो जाएगी तो उसकी स्थिति स्मृति क्या होगी ತಿಳ್ಕೊಳ್ಳಿ. ಇದು ಹೇಗೆ ಗೊತ್ತಾಗುತ್ತೆ ನನ್ನ ಬುದ್ಧಿ ಲೈನ್ ಕ್ಲಿಯರ್ ಇದೆ? ಯಾವಾಗ ಬುದ್ಧಿಯ ಲೈನ್ ಕ್ಲಿಯರ್ ಆಗ್ಬಿಡುತ್ತೆ ಆವಾಗ ಸ್ಥಿತಿ, ನಮ್ಮ ಮಾನಸಿಕ ಸ್ಥಿತಿ ಮತ್ತೆ ಸ್ಮೃತಿ, ಬುದ್ಧಿಯಲ್ಲಿ ನಿರಂತರ ಸ್ಮೃತಿ ಹೇಗಿರುತ್ತೆ, ಏನಿರುತ್ತೆ? जितनी जितनी बुद्धि की लाइन अर्थात पुरुषार्थ की लाइन क्लियर होगी, ಎಷ್ಟೆಷ್ಟು ನನ್ನ ಬುದ್ಧಿಯ ಲೈನ್ ಪುರುಷಾರ್ಥದ ಲೈನ್ ಕ್ಲಿಯರ್ ಆಗಿರುತ್ತೆ, उतना क्या स्मृति में रहेगा? ಏನ್ ಸ್ಮೃತಿಯಲ್ಲಿರುತ್ತೆ? कोई भी बात में उनके सामने भविष्य ऐसा ही स्पष्ट होगा. ಅವ್ರ ಎದುರುಗಡೆ ಯಾವುದೇ ಮಾತು ಬರಲಿ ಭವಿಷ್ಯತ್ ಈ ರೀತಿ ಸ್ಪಷ್ಟವಾಗಿರುತ್ತೆ, ಜೈಸೆ ವರ್ತಮಾನ ಸ್ಪಷ್ಟ है. ಬುದ್ಧಿ ಲೈನ್ ಕ್ಲಿಯರ್ ಆಗ್ತಾ ಇದೆ ಅಂದ್ರೆ, ಸ್ಮೃತಿ ನಿರಂತರವಾಗಿದೆ ಅಂದ್ರೆ ಅವ್ರ ಎದುರುಗಡೆ ವರ್ತಮಾನದಲ್ಲಿ ಭವಿಷ್ಯತ್ತು ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನು ಭವಿಷ್ಯತ್ನಲ್ಲಿ ಏನ್ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಈಗ್ಲೇ ನನಗೆ ಕಾಣಿಸ್ಕೊಳ್ಳುತ್ತೆ. ಸಾಕ್ಷಾತ್ಕಾರನೇ ಅಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಆತರ. तो उनके लिए वर्तमान और भविष्य एक समान हो जाए. ಯಾರ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರುತ್ತೆ ಅವ್ರಿಗೋಸ್ಕರ ವರ್ತಮಾನ ಮತ್ತೆ ಭವಿಷ್ಯ ಒಂದಾಗ್ಬಿಡುತ್ತೆ. जैसे आजकल साइंसदानों ने कहाँ की बातों को इतना स्पष्ट दिखाया है ना. ಬೇರೆ ಎಲ್ಲೆಲ್ಲೋ ನಡೆದಿರುವಂತ ಮಾತುಗಳನ್ನ ಇಷ್ಟು ಸ್ಪಷ್ಟವಾಗಿ ತೋರಿಸ್ತಾರಲ್ಲ. दूर की चीज भी नजदीक नजर आती. ದೂರದ ವಸ್ತುಗಳು ಸಹ ಹೇಗೆ ಬಹಳ ಹತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. इसी रीति से जिनका पुरुषार्थ क्लियर होगा, यार पुरुषार्थ क्लियर ಆಗಿರುತ್ತೆ, उनको भविष्य की हर बात, ಅವರಿಗೆ ಭವಿಷ್ಯತ್ನ ಪ್ರತಿಯೊಂದು ಮಾತು दूर होते भी नजदीक दिखाई. ಭವಿಷ್ಯತ್ನ ಮಾತು ಬಹಳ ದೂರ ಇದ್ರೂ ಸಹ ಬಹಳ ಹತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. जैसे आजकल टेलीविजन में देखते हैं तो सभी स्पष्ट दिखाई पड़ता है ना. ಹೇಗೆ ಈ ಸಮಯದಲ್ಲಿ ಯಾವಾಗ ಟಿವಿಯಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಿದಾಗ ಪ್ರತಿಯೊಂದು ವಸ್ತು ಸ್ಪಷ್ಟವಾಗಿ ಕಾಣಿಸುತ್ತಲ್ಲ, ದೃಶ್ಯಗಳು, ಪ್ರತಿಯೊಂದು ದೃಶ್ಯಗಳು. तो उनकी बुद्धि और उनकी दृष्टि टेलीविजन की भांति सभी बातें स्पष्ट देखेंगी और जानेंगी. ಆ ರೀತಿಯಲ್ಲಿ ಅವರ ಒಂದು ಬುದ್ಧಿ ಏನಿದೆ ಮತ್ತೆ ಅವರ ಒಂದು ದೃಷ್ಟಿ ಏನಿದೆ, ದೃಷ್ಟಿ ಟೆಲಿವಿಷನ್ ತರ ಎಲ್ಲ ಮಾತುಗಳನ್ನ ಸ್ಪಷ್ಟವಾಗಿ ನೋಡುತ್ತೆ, ತಿಳ್ಕೊ.
ನೋಡೋದು ಕಣ್ಣಿಂದ, ತಿಳ್ಕೊಳ್ಳೋದು ಬುದ್ಧಿಯಿಂದ. ಆ ರೀತಿ ಫಸ್ಟ್ ಅಂದ್ರೆ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಒಂದೇ ಸಮ ಆಗ್ಬಿಡುತ್ತೆ, ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದೆ ಏನಾಗುತ್ತೆ ಮುಂದಕ್ಕೆ ಯಾವಾಗ बुद्धि लाइन अಷ್ಟು ಕ್ಲಿಯರ್ ಆಗಿ. और कोई भी बात में पुरुषार्थ की मुश्किल नहीं होगी. ನಿಮ್ಗೆಲ್ಲ ಸ್ಪಷ್ಟವಾಗ್ತಾ ಇದ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ ಈಗ ಸಾಲ್ವ್ ಮಾಡ್ಕೋಬಹುದು ಅಂತ ಎಲ್ಲ ಸ್ಪಷ್ಟ ಆಗ್ತಾ ಇರೋದ್ರಿಂದ ಯಾವುದೇ ಮಾತು ಕಷ್ಟ ಆಗೋದೇ ಇಲ್ಲ. तो वह अनुभव वह अंतिम स्थिति की परख, ಆ ಒಂದು ಅನುಭವ ಮತ್ತೆ ಅಂತಿಮ ಸ್ಥಿತಿಯ ಒಂದು ಪರೀಕ್ಷೆ अपने आप में देखो, ನಿಮ್ಮ ಒಳಗಡೆ ನೀವು ನೋಡ್ಕೊಳ್ಳಿ कि कहाँ तक अंतिम स्थिति के नजदीक हो. ಇದರಿಂದ ತಿಳ್ಕೊಳ್ಳಿ ನಾನು ಎಲ್ಲಿ ತನಕ ನಾನು ನನ್ನ अंतिम ಸ್ಥಿತಿಗೆ ಬಹಳ ಹತ್ರದಲ್ಲಿದ್ದೀನಿ. अंतिम स्थिति के नजदीक है. जैसे सूर्य अपने जब पूरे प्रकाश में आता है तो, ಯಾವಾಗ ಸೂರ್ಯ ತನ್ನ ಪೂರ್ಣ ಪ್ರಕಾಶದಲ್ಲಿ ಬಂದ್ಬಿಡ್ತಾನೆ, ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಎಲ್ಲ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ. तो हर चीज स्पष्ट देखने में आती है ना. ಪ್ರತಿಯೊಂದು ವಸ್ತು ಹೇಗಿದೆಯೋ ಆ ವಸ್ತು ಹಾಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತಲ್ಲ. तो अंधकार है, धुंधला है, वह सभी खत्म हो जाता. ಏನಾದ್ರೂ ಕತ್ಲೆ ಇದ್ರೆ ಮಸ್ಕೆ ಕಾಣಿಸ್ತಾ ಇಲ್ಲ ಅಂದಾಗ ಅದೆಲ್ಲವೂ ಸಹ ಸೂರ್ಯ ಬಂದ ತಕ್ಷಣನೇ ಸಮಾಪ್ತಿ ಆಗುತ್ತಲ್ಲ. तो इसी रीति जब सर्वशक्तिवान ज्ञान सूर्य के साथ अटूट संबंध है तो, ಅದೇ ರೀತಿಯಲ್ಲಿ ಯಾವಾಗ ನಿಮಗೆ ಸರ್ವಶಕ್ತಿವಂತ ಜ್ಞಾನ ಸೂರ್ಯನ ಜೊತೆ ಮುರಿಯದಂತೆ ಸಂಬಂಧ ಇದ್ರೆ तो ऐसे ही हर बार स्पष्ट देखने में आएगी. ಅದೇ ರೀತಿ ನಿಮಗೆ ಪ್ರತಿಯೊಂದು ಮಾತು ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. और जो चलते चलते पुरुषार्थ में माया का अंधकार व धुंधला आ जाता है, ಅದು ನಡಿತಾ ನಡಿತಾ ಪುರುಷಾರ್ಥದ ಮಾರ್ಗದಲ್ಲಿ ಮಾಯೆಯ ಒಂದು ಕತ್ತಲು ಅಥವಾ ಮಸ್ಕೆ ಏನ್ ಬಂದ್ಬಿಡುತ್ತೆ ಮೋಡ ತರ. जो सत्य बात को छिपाने वाला होता वो हट जाए. ಯಾವುದು ಸತ್ಯವಾದಂತ ಮಾತನ್ನ ಮುಚ್ಚಿಡುವಂತದ್ದು ಇರುತ್ತೆ ಅದೇನಾಗುತ್ತೆ ಕ್ಲಿಯರ್ ಆಗುತ್ತೆ. इसके लिए हमें सदैव दो बातें याद, ಅದಕ್ಕೋಸ್ಕರ ಸದಾ ಎರಡು ಮಾತುಗಳನ್ನ ನೆನ್ಪಿಟ್ಕೊಳ್ಳಿ. आज के इस अलौकिक मेले में जो सभी बच्चे आए हैं, ಯಾರು ಈ ಅಲೌಕಿಕ ಮಿಲನದಲ್ಲಿ ಯಾರೆಲ್ಲ ಮಕ್ಕಳು ಬಂದಿದ್ರೆ वह जैसे लौकिक बाप अपने बच्चों को मेले में ले जाते हैं, ಹೇಗೆ ಲೌಕಿಕ ತಂದೆ ಮಕ್ಕಳನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಮೇಲೆ ಜಾತ್ರೆಗೆ ಕರ್ಕೊಂಡು ಹೋಗ್ತಾರೆ. तो जो स्नेही बच्चे होते, ಅದರಲ್ಲಿ ಯಾರು ಮುಖ್ಯವಾಗಿ ಸ್ನೇಹಿ ಮಕ್ಕಳು ಯಾರು ಇರ್ತಾರೆ ಆ ಮಕ್ಕಳಲ್ಲಿ उनको कोई ना कोई चीज लेकर देते. ಜಾತ್ರೆಯಲ್ಲಿ ಹೋದಾಗ ಕೊಡ್ಸಿರ್ತಾರಲ್ಲ ನಿಮ್ಮ ಅಪ್ಪ ಅಮ್ಮ, ಇನ್ನೇ ನನ್ಗೆ ಅದು ಬೇಕು ಅದು ಬೇಕಂದಾಗ ಕೊಡಿಸ್ತಾರಲ್ವಾ, लेकर देते हैं ना. को फैन, पहले फैन आता था ऐसे भागते तो फैन घूमता था, ಇನ್ನೊಂದು ಸೌಂಡ್ ಬರ್ತಾ ಇತ್ತು ಹಿಂಗ್ ತಿರುಗಿಸ್ತಾ ಇದ್ರೆ. तो ಈ ತರ ವಸ್ತುಗಳು ಕೊಡಿಸ್ತಿದ್ರು ತಾನೆ. तो कोई ना कोई चीज लेकर देते. तो बाप भी ಅದೇ ರೀತಿ ತಂದೆನೂ ಸಹ आज के इस अनोखे मेले में, ಈ ಚಿತ್ರವಾದಂತಹ ಮಿಲನದಲ್ಲಿ ಜಾತ್ರೆಯಲ್ಲಿ आप सभी बच्चों को कौन सी अनोखी चीज देंगे, ಯಾವ ಒಂದು ಭಿನ್ನವಾದಂತಹ ಗಿಫ್ಟ್ ಅನ್ನ ಬಾಬಾ ಕೊಡ್ತಾ ಇದ್ದಾರೆ ಈ ಮೇಲೆಯಿಂದ. ಖುಷಿ है देने वाला बाबा कुछ तो आज अनोखी चीज. आज के इस मधुर मिलन के मेले को यादगार बाप क्या दे रहे हैं सदैव. ಅದಕ್ಕೆ ಸ್ಮಾರಕವಾಗಿ ಬಾಬಾ ಏನ್ ಕೊಡ್ತಾ ಇದ್ದಾರೆ ಒಂದು ವಸ್ತುನನ್ನ ಕಿ ಸದೈವ, ಎರಡು ವಸ್ತು ಕೊಡ್ತೀನಿ ಅಂದ್ರಲ್ಲ, ಎರಡು ವಸ್ತು ನೆನ್ಪಿಟ್ಕೊಳ್ಳಿ. ಬುದ್ಧಿ ನಿಮ್ದು ಆ ರೀತಿ ಫ್ರೆಶ್ ಆಗಿರ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು ಅಂದ್ರೆ सदैव शुभ चिंतक और शुभ चिंतन में रहना, ಈ ಎರಡು ವಸ್ತುಗಳನ್ನ ಬಾಬಾ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಸದಾ
ಶುಭ ಚಿಂತಕರಾಗಿರಿ, ಮತ್ತೆ ಬೇರೆಯವರ ಪ್ರತಿ ಶುಭ ಚಿಂತನೆಯಲ್ಲಿ ಇರಿ. शुभ चिंतन और शुभ चिंतक, ये दो बातें सदैव याद रख. ಈ ಎರಡು ಮಾತುಗಳನ್ನ ಸದಾ ನೆನ್ಪಿಟ್ಕೊಳ್ಳಿ. ಶುಭ ಚಿಂತನ್ ಸೆ, ಶುಭ ಚಿಂತನೆಯಿಂದ ಏನಾಗುತ್ತೆ, ಶುಭ ಚಿಂತನ್ ಸೆ ಅಪ್ನಿ ಸ್ಥಿತಿ ಬನಾ ಸಕೆ. ಎಷ್ಟೆಷ್ಟು ನಾವು ಶುಭ ಚಿಂತನೆಯಲ್ಲಿ ಇರ್ತೀವಿ ಅಷ್ಟೆಷ್ಟು ನಮ್ಮ ಸ್ಥಿತಿನನ್ನ ನಾವು ಮಾಡ್ಕೋಬಹುದು. और शुभ चिंतक बनने से, ನಾವೇ ಬಾಬಾ ಹೇಳ್ತಾರೆ, ಶುಭ ಚಿಂತಕರಾಗೋದ್ರಿಂದ ಅನೇಕ ಆತ್ಮಾओं की ಸೇವಾ कर सकते हैं. ನೀವು ಎಲ್ಲಿ ತನಕ ಶುಭ ಚಿಂತಕರಾಗಲ್ಲ, ಪಾಪ ಅವ್ರಿಗೆ ಏನಾದ್ರೂ ಒಂದು ಕೊಡ್ಬೇಕು, ಅವ್ರ ನಿರ್ಧಾರ ಮಾಡ್ಬೇಕು ಅಂತ ಎಷ್ಟು ತನಕ ನಿಮ್ಮಲ್ಲಿ ಚಿಂತಕ ಸ್ಥಿತಿ ಬರಲ್ಲ, ನೀವು ಅನ್ಯ ಆತ್ಮಗಳ ಸೇವೆಯನ್ನ ಮಾಡ್ಲಿಕ್ಕೆ. तो आज ये वतन से आए हुए सभी बच्चों के प्रति, ಇವತ್ತು ವತನದಿಂದ ಬಂದಿರುವಂತ ಎಲ್ಲ ಮಕ್ಕಳ ಪ್ರತಿ अविनाशी सौगात दे, अविनाशी गिफ्ट अन्ना ಕೊಡ್ತಾ ಇದ್ದಾರೆ. तो बाप दादा का स्नेह अधिक है या बच्चों का स्नेह अधिक है? बाबा प्रश्न ಕೇಳ್ತಾ ಇದ್ದಾರೆ कि ತಂದೆಯ ಸ್ನೇಹ ಜಾಸ್ತಿ ಇದೆಯಾ ಇಲ್ಲ ಮಕ್ಕಳ ಸ್ನೇಹ ಜಾಸ್ತಿ ಇದೆಯಾ? कोई कोई बच्चे सोचते होंगे कि हम सभी का स्नेह बाप दादा से ज्यादा है. ಕೆಲವು ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮೆಲ್ಲರ ಸ್ನೇಹಕ್ಕಿಂತ ಬಾಬನ್ ಸ್ನೇಹ ಜಾಸ್ತಿ ಇದೆ ಅಂತ. कोई है भी, लेकिन मेजॉरिटी नहीं है. ಕೆಲವ್ರದಿದೆ ಬಾಬನ್ ಮೇಲೆ ಸ್ನೇಹ, ಆದ್ರೆ ಮೆಜಾರಿಟಿ ಇಲ್ಲ. ಬಾಬನ್ಗಿಂತ ಮಕ್ಕಳದು ಸ್ನೇಹ ಕೆಲವ್ರದು, ಎಲ್ಲರದಲ್ಲ, ಕೆಲವ್ರದಿದೆ, ಒಪ್ಕೊಳ್ತೀನಿ ಅಂತಾರೆ. कोई है लेकिन मेजॉरिटी नहीं है. 80% ಇಲ್ಲ, 20% स्नेह है, लेकिन अटूट, ಮೂರು ಶಬ್ದಗಳು ಹೇಳಿದ್ರಲ್ಲ, ಅಟೂಟ್ और एक रस स्नेह नहीं है. ಒಂದೇ ಸಮ ಒಬ್ಬರ ಮೇಲೆನೆ ಆತರ ಸ್ನೇಹ ಇದೆಯಾ? ಇಲ್ಲ. ಯಾರ ಚೆನ್ನಾಗಿ ಮಾತಾಡ್ಸಿದ್ರೆ ಮನೆಗೆ ಹೋಗ್ಬಿಟ್ಟು ನೆಂಟ್ರು ಅವರು ಇವರು ಬಾಬಾ ಯಾರು ಅಂತ ಮರ್ತ ಹೋಗ್ಬಿಡು, ಅವ್ರು ಮತ್ತೆ ಒಡೆದು ಒಂದ್ ಸ್ವಲ್ಪ ಏನಾದ್ರೂ ಒಂದು ಕಟುವಾಗಿ ಮಾತಾಡಿದಾಗ ಅವಾಗ ಬಾಬಾ, ಆ ತರ ಸ್ನೇಹ ಅಲ್ವಾ? ಸಹಿ रहता ना स्नेह. तो बच्चों का स्नेह रूप बदलता बहुत है. ಬಾಬನ್ ಗೊತ್ತಿದೆ ಮಕ್ಕಳ ಒಂದು ಸ್ನೇಹ ಏನಿದೆ ರೂಪ ಬಹಳಷ್ಟು ಬದಲಾವಣೆ ಆಗ್ತಾ ಇರ್ತದೆ. ಇವರು ಅವ್ರ ಮೇಲೆ ಸಡನ್ ಆಗಿ ತಿರ್ಕೊಂಡ್ಬಿಡುತ್ತೆ. तो बाप दादा का स्नेह अटूट और एक रस रहता, ಆದ್ರೆ ಬಾಬಂದ ಆತರ ಅಲ್ಲ, ಮುರಿಯದಂತೆ ಇರುತ್ತೆ, ಒಂದೇ ರಸವಾಗಿರುತ್ತೆ. अब बताओ कि किसका स्नेह ज्यादा है? ಆ ಲೆಕ್ಕದಲ್ಲಿ ಯಾರ ಸ್ನೇಹ ಜಾಸ್ತಿ? बाप बच्चों को देखते हैं तो त्रिनेत्री होने से 3 ರೂಪೋं से देखते हैं. ನೀವು ಒಂದೇ ಕಾಲದಿಂದ ನೋಡ್ಬೋದು, ಬಟ್ ಬಾಬಾ ನಿಮ್ಮನ್ನ 3 ಕಾಲಗಳ 3 ರೂಪಗಳಿಂದ ಬಾಬಾ ನೋಡ್ತಾರೆ. ವರ್ತಮಾನ, ಭೂತ, ಭವಿಷ್ಯ, 3 ಕಾಲಗಳು ಗೊತ್ತು. ನೀವೇನ್ ಮಾಡಿರ್ತೀರಿ, ಮುಂಚೆ ಹೆಂಗಿದ್ರಿ, ಈಗೇನು, ನಾಳೆ ಏನು. तो कौन से 3 रूप? जैसे आप बच्चे बाप को 3 रूपों से देखते हो ना, ಬಾಬನು ಸಹ 3 ರೂಪಗಳಿಂದ ನೋಡ್ತೀರಲ್ವಾ, ಸ್ಥಾಪನೆ, पालने, विनाश. तो वह सभी जानते हैं, लेकिन बाप बच्चों को 3 रूप से देखते हैं. एक तो पुरुषार्थी रूप, ಒಂದು ಮಕ್ಕಳನ್ನ ಬಾಬಾ ಪುರುಷಾರ್ಥಿ ರೂಪದಿಂದ ನೋಡ್ತಾರೆ. दूसरा अब संगम का भविष्य जो फरिश्ता रूप, ಎರಡನೇದು ಈ ಸಂಗಮ ಯುಗದ ಭವಿಷ್ಯತ್ತು, ಬ್ರಾಹ್ಮಣರಿಂದ ನಾವು ಫರಿಷ್ಠೆ ಆಗ್ಬೇಕು. ಸೊ ಸಂಗಮ ಯುಗದ ಭವಿಷ್ಯದ್ದು जो फरिश्ता रूप है, और तीसरा है भविष्य देवता रूप. ಒಂದು ಪುರುಷಾರ್ಥಿ ರೂಪ, ಎರಡನೇದು ಭವಿಷ್ಯದ ಫರಿಶ್ತಾ ರೂಪ, ಮೂರನೇದು ಭವಿಷ್ಯ ದೇವತಾ ರೂಪ. तीनों का साक्षात्कार होता है. ಬಾಬನ್ಗೆ 3 ಪ್ರಕಾರದ ಸಾಕ್ಷಾತ್ಕಾರ ಅನ್ನೋದು ಆಗ್ತಾ ಇರುತ್ತೆ. तीनों ही रूप एक एक ऐसे ही स्पष्ट देखने में आते हैं जैसे वर्तमान. 3 ರೂಪಗಳು ಹೇಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತಂದ್ರೆ ಬಾಬನ್ಗೆ, ಹೇಗೆ ವರ್ತಮಾನದಲ್ಲಿ ದೇಹಕ ರೂಪ ಈ 4 ಸ್ಪಷ್ಟ ದೇಖ, ಹೇಗೆ ದೇಹದ ರೂಪ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ, ಅದೇ ರೀತಿ ಬಾಬನ್ಗಿನೂ ಸಹ ಈ 3 ರೂಪಗಳು, ಪುರುಷಾರ್ಥಿ ರೂಪ, ಫರಿಷ್ಠಾ ರೂಪ ಮತ್ತೆ ದೇವತಾ ರೂಪ ಬಾಬನ ಎದುರುಗಡೆ ಅಷ್ಟು ಸ್ಪಷ್ಟವಾಗಿ ಕಾಣಿಸು.
तो इस रीति दिव्य नेत्र द्वारा 3 रूप स्पष्ट देख ದಿವ್ಯ ನೇತ್ರದ ಮೂಲಕ ಈ 3 ರೂಪಗಳು ಸ್ಪಷ್ಟವಾಗಿ ಕಾಣಿಸ್ಕೊ जैसे इन आंखों से दिखाई हुई चीज का वर्णन करना सहज होता ಈ ಕಣ್ಣುಗಳಿಂದ ಯಾವ್ದಾದ್ರು ವಸ್ತು ನೋಡಿದ್ರೆ ಅದನ್ನ ವರ್ಣನೆ ಮಾಡೋದು ಬಹಳ ಈಸಿ ಅಲ್ಲ. ನೀವು ಯಾವ್ದೋ ಪಿಕ್ಚರು ಅಥವಾ ನಾಟಕನೋ ನೋಡ್ಕೊಂಡ್ ಬರ್ತೀರ, ಅದ್ರಲ್ಲಿ ವರ್ಣನೆ ಮಾಡ್ತೀರಲ್ಲ, ಇವ್ರು ಇಂಥ ಡ್ರೆಸ್ ಹಾಕೊಂಡಿದ್ದಾರೆ, ಇಂಥ ಇದು ಹಾಕೊಂಡಿದ್ದಾರೆ, ಇಂಥ ಒಡವೆ ಹೇಳ್ತೀರಲ್ವ ಸ್ಪಷ್ಟವಾಗಿ, ಯಾಕಂದ್ರೆ ನೋಡಿರ್ತೀರ ಕಣ್ಣಿಂದ. ಸೊ ನೋಡಿರೋದು ವರ್ಣನೆ ಮಾಡೋದು ಬಹಳ ಈಸಿ. तो सुनी हुई बातों का वर्णन करना कुछ मुश्किल होता है. ಕೇಳಿರುವ ಮಾತುಗಳನ್ನ ವರ್ಣನೆ ಮಾಡೋದು ಬಹಳ ಸ್ವಲ್ಪ ಕಷ್ಟ ಆಗುತ್ತೆ. तो तो लेकिन दिखाई हुई चीज बात वर्णन करना सहज. ನೋಡಿರುವಂತದನ್ನ ವರ್ಣನೆ ಮಾಡೋದು ಬಹಳ ಸಹಜ, ಸ್ಪಷ್ಟ ಆಗುತ್ತೆ. तो इन दिव्य नेत्रों व अव्यक्त नेत्रों द्वारा ಈ ಬುದ್ಧಿರೂಪಿ ದಿವ್ಯ ನೇತ್ರದ ಅಥವಾ अव्यक्त नेत्ರದ ಮೂಲಕ हरेक के 3 रूप भी इतना ही सहज वर्णन करना होता है. ಮಕ್ಕಳ 3 ರೂಪಗಳನ್ನ ಇಷ್ಟೇ ಸಹಜವಾಗಿ ಬಾಬಾ ಹೇಳ್ತಾರೆ ವರ್ಣನ ಮಾಡಬಹುದು. ಯಾಕಂದ್ರೆ ಬಾಬಾನಿಗೆ 3 ರೂಪಗಳು ಸ್ಪಷ್ಟವಾಗಿ ಎದುರುಗಡೆ ಕಾಣಿಸ್ತಾ ಇರುತ್ತೆ ನೇತ್ರ, ದಿವ್ಯ ರೂಪಿ ನೇತ್ರ. वैसे ही आप सभी को ಹೇಗೆ ನನಗೆ ಈ ರೀತಿ ಕಾಣಿಸುತ್ತೆ 3 ರೂಪಗಳು, ಅದೇ ರೀತಿ वैसे ही आप सभी को भी ಅದೇ ರೀತಿ ನೀವೆಲ್ಲರೂ ಸಹ एक दो के या 3 ರೂಪ देखने में आएंगे. ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾವಾಗ ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತೀರೋ ಆವಾಗ ಈ 3 ರೂಪಗಳನ್ನ ನೀವು ಬೇರೆಯವ್ರದ್ದು ಸ್ಪಷ್ಟವಾಗಿ ನೋಡ್ಬೋದು. ಅಭಿ ಯಥಾಯೋಗ್ ಯಥಾಶಕ್ತಿ. ಈಗ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಯೋಗ್ಯತೆ ಅನುಸಾರವಾಗಿ, ಶಕ್ತಿ ಅನುಸಾರವಾಗಿ ಕಾಣಿಸ್ತಾ ಇದೆ. ಲೇಕಿನ್ ಕುಚ್ ಸಮಯ ಬಾದ್, ಆದ್ರೆ ಕೆಲವು ಸಮಯದ ನಂತರ ಯಥಾಶಕ್ತಿ ಶಬ್ದ ಬಿ ಖತಮ್ ಹೋ ಜಾಯ್. ಯಥಾಶಕ್ತಿ ಅನ್ನುವಂಥ ಶಬ್ದ ಸಮಾಪ್ತಿ ಆಗುತ್ತೆ. और हरेक अपने अपने ನಂಬರ್ ಪ್ರಮಾಣ ಸಂಪೂರ್ಣತಾ ಪ್ರಾಪ್ತ. ಪ್ರತಿಯೊಬ್ಬರೂ ಸಹ ಅವರವರ ನಂಬರ್ ಪ್ರಮಾಣ 1 2 3 100 1000 16000 8 ಲಕ್ಷ 5 ಲಕ್ಷ ಅವರವ್ರ ನಂಬರ್ ಏನಿದೆ, ರ್ಯಾಂಕ್ ಏನಿದೆ, ಆ ರ್ಯಾಂಕ್ ಅನುಸಾರವಾಗಿ ಸಂಪೂರ್ಣತೆಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಬಾಬ್ ದಾದಾ ಆಪ್ ಸಭಿ ಕೆ ಸಂಪೂರ್ಣ ಮುಖಡೆ ದೇಖ್. ಬಾಬಾ ಏನ್ ನೋಡುವಂಥದ್ದು, ನಿಮ್ಮ ಸಂಪೂರ್ಣ ಮುಖಗಳನ್ನ ಬಾಬಾ ನೋಡ್ತಾರೆ. ಸಂಪೂರ್ಣತಾ ನಂಬರ್ ವಾರ್ ಹೋಗಿ, ಸಂಪೂರ್ಣತೆ ಅನ್ನುವಂಥದ್ದು ನಂಬರ್ 1 ನಲ್ಲಿ ಎಲ್ಲರೂ ಬರಲ್ಲ, ನಂಬರ್ ವಾರ್ ಆಗಿರುತ್ತೆ. ಮಾಲಾ ಕೆ 108 ಮನ್ಕೆ ಜೋ ಹೇ ನಾ, तो ನಂಬರ್ ವಾರ್ ಮನ್ಕ ಹೇ. ಮಾಲೆಯಲ್ಲಿ 108 ಅಂತ ಯಾಕೆ ಬಂತು? ಎಲ್ಲ ಒಂದೊಂದೇ ಇರ್ಬೋದಾಗಿತ್ತಲ್ಲ, ಇಲ್ಲ 1 2 3 4 ಅಂದ್ರೆ ನಂಬರ್ ವಾರ್. तो 108 ಮನೆಗಳೇನಿದಾವೆ ನಂಬರ್ ವಾರ್ ಆಗಿರ್ತವೆ. और 108वां मन का दोनों को संपूर्ण कहेंगे कि नहीं? ಒಂದನೇ ನಂಬರು 108ನೇ ನಂಬರು ಸಂಪೂರ್ಣ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ವಿಜಯी रत्न कहेंगे, विजय रत्न ಅಂತ ಹೇಳ್ಬೋದಾ? विजय रत्न अर्थात अपने नंबर प्रमाण संपूर्णता को प्राप्त. ವಿಜಯ ರತ್ನ ಅಂದ್ರೆ ಅರ್ಥ ನಿಮ್ಮ ನಂಬರ್ ಪ್ರಮಾಣ, ನಿಮ್ ನಂಬರ್ ಏನಿದೆ ಆ ನಂಬರ್ ಪ್ರಮಾಣ ಸಂಪೂರ್ಣತೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು. तो उनके लिए सारे ड्रामा के अंदर वाही संपूर्णता की फर्स्ट स्टेज. ಅವ್ರಿಗೋಸ್ಕರ ಇಡೀ ಡ್ರಾಮಾದ ಒಳಗಡೆ ಅದೇ ಸಂಪೂರ್ಣತೆಯ ಫಸ್ಟ್ ಸ್ಟೇಜ್ ಆಗಿದೆ. ವಹಿ ಸಂಪೂರ್ಣತಾ ಕಿ ಫಸ್ಟ್ ಸ್ಟೇಜ್, ಅದೇ ಸಂಪೂರ್ಣತೆಯ ಮೊದಲನೇ ಸ್ಟೇಜ್. जैसे सतयुग में विश्व महाराजन तो 8वां भी कहलाएगा. ಸತ್ಯುಗದಲ್ಲಿ ವಿಶ್ವ ಮಹಾರಾಜನ್ ಅಂತ 8ನೇ ಬಾರಿ ಕೂತ್ಕೊಂಡಿರುವಂತಹ ಗದ್ದಿ ಮೇಲೆ ಯಾರಿದ್ದಾರೆ ಅವರು ಹೇಳ್ಸ್ಕೊಳ್ತಾರೆ ನಾನು ವಿಶ್ವ ಮಹಾರಾಜನ. ಬಟ್ ಫಸ್ಟ್ ನಂಬರ್ ಅಲ್ಲಿ ಕೂತ್ಕೊಂಡಿರೋರು 8ನೇ ನಂಬರ್ ಅಲ್ಲಿ ಕೂತ್ಕೊಂಡಿರೋರಲ್ಲಿ ವ್ಯತ್ಯಾಸ ಇರುತ್ತಲ್ವಾ. 8वां भी कहलाएगा, लेकिन फर्स्ट विश्व महाराजन सृष्टि के संपूर्ण सुख ಅವಾಗ ಹೊಸದಾಗಿರುತ್ತೆ. ಫಸ್ಟ್ ಅಲ್ಲಿ ಕೂತ್ಕೊಂಡಿರುವಂತಹ ವಿಶ್ವ ಮಹಾರಾಜನ್ ಏನಿರ್ತಾರೆ ಅವಾಗ ಸೃಷ್ಟಿ ಹೊಸದು. 111 8ನೇ ಅವ್ರು ಕೂತ್ಕೊಂಡಾಗ ಅವಾಗ 1250 1250 ವರ್ಷ ಕಳೆದೋಗಿ ಹಳೇದಾಗಿರುತ್ತಲ್ಲ, ವ್ಯತ್ಯಾಸ ಇರಲ್ಲ. तो सृष्टि के संपूर्ण सुख और 8वें के संपूर्ण सुख में अंतर होगा ना, व्यत्यास इरुತ್ತಲ್ವಾ. तो वैसे ही यहाँ भी हरेक
अपने अपने नंबर प्रमाण ಸಂಪೂರ್ಣತಾ ಕೋ ಪ್ರಾಪ್ತ ಹೋ ರಹೆ हैं ಅದೇ ರೀತಿ ಇಲ್ಲಿನೂ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ನಂಬರ್ ಪ್ರಮಾಣ ಸಂಪೂರ್ಣತೆಯನ್ನ ಪ್ರಾಪ್ತಿ ಆಗ್ತಾರೆ इसीलिए बाप संपूर्ण स्टेज को देखते रहते ಅದರಿಂದ ಬಾಬಾ ಏನ್ ನೋಡ್ತಾರೆ ಪ್ರೆಸೆಂಟ್ ಸ್ಟೇಜ್ ನೋಡಲ್ಲ ನಿಮ್ಮ ಸಂಪೂರ್ಣ ಸ್ಟೇಜ್ ನನ್ನ ಬಾಬಾ ನೋಡ್ತಾ ಇರ್ತಾರೆ और वर्तमान समय के पुरुषार्थ को देखते रहते ವರ್ತಮಾನ ಸಮಯದಲ್ಲಿ ನಿಮ್ಮ ಪುರುಷಾರ್ಥ ಹೇಗೆ ನಡೀತಾ ಇದೆ ಅದನ್ನ ನೋಡ್ತಾರೆ क्या है और क्या बनने वाले हैं ಈಗ ಏನಾಗಿದ್ದಾರೆ ಅಂದ್ರೆ ಏನ್ ಪುರುಷಾರ್ಥ ಮಾಡ್ತಾ ಇದ್ದಾರೆ ಮುಂದಕ್ಕೆ ಈ ಪುರುಷಾರ್ಥದ ಅನುಸಾರವಾಗ ಏನ್ ಆಗೋರಿ तो अपने से पूछा ना कि वतन में क्या बैठ करते हो ನೀವು ಕೇಳಿದ್ರಲ್ವಾ ಬಾಬಾ ಇಡೀ ದಿನ ಈ ವತನದಲ್ಲಿ ಏನ್ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾ ಇರ್ಬೋದು ನಾವಂತೂ ಇಲ್ಲೇನೋ ಮಾತಾಡ್ಕೊಂಡು ಅದು ಇದು बाबा क्या कर रहा होगा वतन में आपने पूछा इसी का समाचार सुना यही देखते रहते ಇದೇ ನೋಡ್ತಾ ಇರ್ತಾರೆ और ಅವ್ಯಕ್ತ ಸ್ಥಿತಿ ಸಹಯೋಗ देने की सर्विस ಅವ್ಯಕ್ತ ಸ್ಥಿತಿಯಲ್ಲಿದ್ದು ಯಾರ್ಯಾರು ಏನೇನ್ ಶಕ್ತಿ ಏನ್ ಕೇಳ್ತಾರೆ ಅದಕ್ಕೆ ಸಹಯೋಗ ಕೊಡುವಂತ ಸರ್ವಿಸ್ ಅನ್ನ ಬಾಬಾ ಮಾಡ್ತಾರೆ तो सभी समझते हैं बाप वतन में पता नहीं क्या बैठ करते होंगे लेकिन सर्विस की स्पीड साकार वतन से वहां तेज होता है सर्विस न स्पीड ಏನಿದೆ ಸಾಕಾರ ವತನಕ್ಕಿಂತ ಅಲ್ಲಿ ಬಹಳ ಸ್ಪೀಡ್ ಆಗುತ್ತೆ इस अनुभव को आप बढ़ाना है ಅವಳ್ರಿ ಅನುಭವವನ್ನ ಜಾಸ್ತಿ ಮಾಡ್ಬೇಕಂತ बिल्कुल ऐसी अनुभव होगा जैसे स्थूल चोला अलग है और चोले के धारण करने वाली आत्मा अलग ಸ್ಥೂಲ ಶರೀರನೇ ಬೇರೆ ಈ ಶರೀರನ ಧಾರಣೆ ಮಾಡ್ಕೊಳ್ತಾ ಇರುವಂತ ಆತ್ಮನೇ ಬೇರೆ ಅಂತ ಅನುಭವ ಆಗ್ಬೇಕು ಈ ಅನುಭವ आप ज्यादा होना चाहिए ಪದೇ ಪದೇ ಈ ಅನುಭವ ಜಾಸ್ತಿ ಇರ್ಬೇಕಂತ ಸದಾ ಯಹಿ ಅದ್ ರಖೋ अब गए कि गए ಆಗೋಯ್ತು ಇವನು ಹೋಗ್ತಾ ಇದ್ದೀನಿ ಇನ್ನೇನು ಆಕ್ಸಿಜನ್ ಇಟ್ಟು ಆಕ್ಸಿಜನ್ ತೆಗೆದ ತಕ್ಷಣ ಹೊಟ್ಟೋಯ್ತು ಆ ತರ ಸ್ಥಿತಿ ನಮ್ದೀಗ ಇರ್ಬೇಕಂತ फिर सर्विस के निमित्त शरीर का आधार लिया हुआ है लेकिन जैसे ही सर्विस समाप्त हो वैसे ही अपने को एकदम हल्का कर सकते ಹೇಗೆ ಸರ್ವಿಸ್ ನ ಸಮಾಪ್ತಿ ಆಗುತ್ತೆ ನಮ್ದು ಕೂಡಲೇ ಹಗುರ ಆಗ್ಬೇಕು जैसे आप लोग कहाँ भी ड्यूटी पर जाते हो फिर वापस घर आते हो अपने को हल्का समझते हो ना ಯಾವಾಗ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬಂದಾಗ ಹಗುರ ತಿಳ್ಕೊಳ್ತೀರಲ್ವಾ ಅದೇ ರೀತಿ ಬಾಬಾ ಹೇಳ್ತಾರೆ ಇದನ್ನ ಬಹಳ ಈಸಿ ಮಾಡ್ಕೊ ಈಸಿ और अलर्ट ऐसे रहने वाले ही इस अभ्यास में रह सकते ಯಾರು ಈಸಿ ಆಗಿರ್ತಾರೆ ಮತ್ತೆ ಸದಾ ಅಲರ್ಟ್ ಆಗಿರ್ತಾರೆ ಅವರೇ ಈ ಅಭ್ಯಾಸದಲ್ಲಿ ಜಾಸ್ತಿ ತೊಡಗಿರ್ತಾರೆ ಈಸಿ ಆಗಿರ್ಬೇಕು ಮತ್ತೆ अलर्ट ಆಗಿರ್ಬೇಕು ನಮ್ಮ ಮೇಲೆ ನಮ್ಗೆ ಬಹಳ टेंशन आप बच्चों को कोई नया नहीं देख रहे हैं क्योंकि जब भी तीनों ही कालों को जानते हैं तो नया कैसे कहेंगे ಬಾಬಾ ಹೊಸದಾಗಿ ನೋಡ್ತಾ ಇಲ್ಲ ಮೂರು ಕಾಲಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಬಾಬನ್ಗೆ ಇದು ಯಾವುದು ಹೊಸದೇನು ಅನ್ಸೋದಿಲ್ಲ तो इसीलिए सभी को यही निश्चय रखना है हम राज पद लेकर ही छोड़ेंगे ये ನಿಶ್ಚಯ ಎಲ್ಲರೂ ಇಟ್ಕೋಬೇಕು ಏನಾದ್ರೂ ಆಗಲಿ ನಾನು ರಾಜ್ಯ ಪದವಿನನ್ನ ತೆಗೆದುಕೊಳ್ಳೇಬೇಕು ನಿಶ್ಚಯ ಇಟ್ಕೊಳ್ಳಿ कि तो हम नहीं बनेंगे तो और कौन बने हम ಆಗಿಲ್ಲ ಅಂದ್ರೆ ಇನ್ ಯಾರಾಗ್ತಾರೆ ಕೋಟೋ ಮೇ ಕೋಯಿ ಕೌನ್ ಸಿ ಆತ್ಮ ಗಿನಿ ಜಾತಿ है ಕೋಟಿಯಲ್ಲಿ ಕೆಲವರು ಯಾವ ಆತ್ಮನನ್ನ ಕೌಂಟ್ ತಗೊಳ್ತಾರೆ ಕೋಟೋ ಮೇ ಕೋಯಿ ಹಮ್ ಆತ್ಮ ಈ ಡ್ರಾಮಾ ಕೆ ಅಂದರ್ ಫಿಕ್ಸ್ है ಕೋಟಿಯಲ್ಲಿ ಕೆಲವರು ಅಂತ ನಾವೇ ಆತ್ಮಗಳು ಡ್ರಾಮಾದಲ್ಲಿ ಫಿಕ್ಸ್ ಇರೋದು अब अपना निश्चय नहीं भूलना ಅದರಿಂದ ನಿಮ್ಮ ನಿಶ್ಚಯವನ್ನ ನೀವು ಮರಿಬೇಡಿ सभी बच्चों का भविष्य देखकर बाबा हर्षित ಎಲ್ಲ ಮಕ್ಕಳ ಭವಿಷ್ಯತನ್ನ ನೋಡಿ ಬಾಬಾ खुशी पड़ता एक एक से मिलन मन की बात को यह है लेकिन आप सबके समान इस अव्यक्त दुनिया में ಈ ಮನಸ್ಸಿನ ಮಾತೆ ಬೇರೆ ಆಗಿದೆ लेकिन इस अव्यक्त दुनिया में यह सभी बातें देख ಅವ್ಯಕ್ತ ಪ್ರಪಂಚದಲ್ಲಿ ವ್ಯಕ್ತ ಪ್ರಪಂಚದಲ್ಲಿ ಮಾತು ಸಮಯ ಇವೆಲ್ಲ ಸಹ ಬಟ್ ಅಲ್ಲಿ ಯಾವುದು ಸಮಯ ಇಲ್ಲ ಯಾವಾಗಾದ್ರೂ ಬರ್ಬೋದು ಎಷ್ಟಾದ್ರೂ ಮಾತಾಡ್ಬೋದು ಸೊ ಅದಕ್ಕೆ ಇದನ್ನು ಬಂಧನ ಸ್ವಲ್ಪ ಇರುತ್ತೆ ಅಂತ ಇಸಿಲೇ ಸಮಯಕ ಬಂಧನ नहीं है ಅವ್ಯಕ್ತ ವತನದಲ್ಲಿ ಯಾವುದೇ ಪ್ರಕಾರದ ಸಮಯದ ಬಂಧನ ಇಲ್ಲ ಓಂ ಶಾಂತಿ